ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ನಮ್ಮ ಅಧ್ಯಯನಕ್ಕೆ ನಾನು ಜ್ಞಾನೋಕ್ತಿಗಳು ಆ ಭಾಗವನ್ನು ಆರಿಸಿಕೊಂಡಿದ್ದೇನೆ. ಮೊದಲನೇದಾಗಿ ಜ್ಞಾನೋಕ್ತಿಗಳ ಪುಸ್ತಕದ ಉದ್ದೇಶ ಮತ್ತು ಪ್ರಯೋಜನಗಳನ್ನು ಸ್ವಲ್ಪವಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿ ಸತ್ಯವೇದದಲ್ಲಿ ಪ್ರಾಯೋಗಿಕವಾದ, ವ್ಯಾವಹಾರಿಕ, ಪ್ರಾಮಾಣಿಕ ಹಾಗೂ ವಾಸ್ತವಿಕತೆಯಿಂದ ಕೂಡಿದ ಪುಸ್ತಕ. ಇದರಲ್ಲಿ ಮುಖ್ಯವಾದ ಪದ ಜ್ಞಾನ ಎಂದು ನೋಡುತ್ತೇವೆ. ಈ ಲೋಕದ ನಮ್ಮ ಜೀವನವನ್ನು ಕೌಶಲ್ಯದಿಂದ ಅಥವಾ ಜಾಣತನದಿಂದ ಜೀವಿಸಲು ಸಾಮರ್ಥ್ಯವನ್ನು ಕೊಡುವಂಥದ್ದಾಗಿದೆ. ಭಕ್ತಿಹೀನ ಲೋಕದಲ್ಲಿ ಭಕ್ತಿಯಿಂದ ಕೂಡಿದ ಜೀವನ ನಡೆಸಲು ಸಹಾಯಿಸುತ್ತದೆ. ದೇವರ ಮಕ್ಕಳು ದಿನನಿತ್ಯದ ಜೀವಿತದ ವ್ಯವಹಾರಗಳನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಪ್ರಾಯೋಗಿಕವಾಗಿ ಜೀವಿಸಲು ದೇವರಿಂದ ಸವಿಸ್ತಾರವಾದ ಸೂಚನೆಗಳನ್ನು ಒದಗಿಸುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯದ 2-6 ವಾಕ್ಯಗಳ ಪ್ರಕಾರ ಜ್ಞಾನೋಕ್ತಿಗಳ ಉದ್ದೇಶ 2 ರೀತಿಯುಳ್ಳದ್ದು. ಮೊದಲನೇದಾಗಿ ನೈತಿಕ ಪರಿಜ್ಞಾನ ಹಾಗೂ ನೈತಿಕ ವಿವೇಚನೆ ಕೊಡುವಂಥದ್ದು. ಎರಡನೇದಾಗಿ ಮಾನಸಿಕ ಸ್ಪಷ್ಟತೆ ಹಾಗೂ ಗ್ರಹಿಕೆಯನ್ನು ಅಭಿವೃದ್ಧಿಗೊಳಿಸುವಂಥದ್ದಾಗಿದೆ. ಬುದ್ಧಿವಂತಿಕೆ ಮತ್ತು ಸಲಹೆ ಒಂದಕ್ಕೊಂದು ಪೂರಕವಾಗಿವೆ. ಬುದ್ಧಿವಂತಿಕೆ ಅಥವಾ ಜ್ಞಾನ ಎಂದರೆ ಕೌಶಲ್ಯ ಮತ್ತು ಸಲಹೆ ಅಂದರೆ ಶಿಸ್ತು. ಶಿಸ್ತು ಇಲ್ಲದೆ ಕೌಶಲ್ಯ ಪರಿಪೂರ್ಣಗೊಳ್ಳುವುದಿಲ್ಲ. ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ದೇವರ ಮುಂದೆ ಪ್ರಾಯೋಗಿಕವಾದ ನೀತಿವಂತಿಕೆಯ ಜೀವನ ನಡೆಸಲು ಜ್ಞಾನೋಕ್ತಿ ನಮಗೆ ಕಲಿಸಿಕೊಡುತ್ತದೆ. ಭಕ್ತಿಹೀನತೆಯ ಜೀವನವನ್ನು ತಡೆಗಟ್ಟಲು ಹಾಗೂ ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಜ್ಞಾನೋಕ್ತಿ ಪುಸ್ತಕವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಕೆಳಗೆ ತಿಳಿಸಿದ ವಿಷಯಗಳನ್ನು ಪರಂಪರೆಯಾಗಿ ಪೀಳಿಗೆಯಿಂದ ಪೀಳಿಗೆಗಳಿಗೆ ತಿಳಿಸಿಕೊಡಲು ಈ ಪುಸ್ತಕ ಒಂದು ಕೈಪಿಡಿಯಾಗಿದೆ. ಅವುಗಳು ಯಾವುವೆಂದರೆ ಬುದ್ಧಿವಂತಿಕೆ, ವಿವೇಕ ಅಥವಾ ದೂರದೃಷ್ಟಿ, ತಿಳುವಳಿಕೆ, ವಿವೇಚನೆ, ಜ್ಞಾನ, ಮಾರ್ಗದರ್ಶನ, ಸಾಮರ್ಥ್ಯ, ತಿದ್ದುಪಡಿ, ಸಲಹೆ ಮತ್ತು ಸತ್ಯ. ಈ ಲೋಕದಲ್ಲಿ ಯಶಸ್ವಿಯಾದ ಬದುಕು ರೂಪಿಸಿಕೊಳ್ಳಲಿಕ್ಕೆ ಈ ಪುಸ್ತಕ ಪ್ರಾಯೋಗಿಕವಾದ ಮಾರ್ಗದರ್ಶನ ನೀಡುವುದು. ಮಕ್ಕಳಿಗೂ ಯವನಸ್ಥರಿಗೂ ಉತ್ತಮ ಸಲಹೆಗಳನ್ನು ನೀಡುವಂತಹ ಪುಸ್ತಕವಾಗಿದೆ. ಇದರ ಮುಖ್ಯ ಸಂದೇಶ ಎಷ್ಟೇ ಬೆಲೆ ತೆರಬೇಕಾದರೂ ಜ್ಞಾನವನ್ನು ಪಡೆದುಕೋ ಎಂಬುದಾಗಿದೆ. ದೇವರ ಜ್ಞಾನ ಮತ್ತು ಪ್ರಾಯೋಗಿಕವಾದ ಜ್ಞಾನವನ್ನು ಯಾರು ಕಲಿತುಕೊಳ್ಳುತ್ತಾರೋ ಅವರು ಸುಖವಾಗಿ ನಿದ್ರಿಸಿ ಯಶಸ್ಸನ್ನು ಕಾಣುವುದು ಮಾತ್ರವಲ್ಲದೆ ತಮ್ಮ ಕುಟುಂಬದವರಿಗೂ ಹಾಗೂ ಸ್ನೇಹಿತರಿಗೂ ಸಹಾಯ ಮಾಡಲು ಶಕ್ತರಾಗುತ್ತಾರೆ. ಈ ಪುಸ್ತಕವನ್ನು ಅನುಸರಿಸಿ ನಡೆಯುವವರು ಯಶಸ್ಸು, ಸುರಕ್ಷತೆ ಮತ್ತು ಇನ್ನೂ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದರೊಂದಿಗೆ ದೇವರನ್ನೇ ತಿಳುಕೊಳ್ಳುವವರಾಗಿದ್ದಾರೆ. ಆಗ ನೀವು ದೇವರ ಭಯವನ್ನು ತಿಳಿದವರಾಗಿ ದೇವರ ಜ್ಞಾನವನ್ನೂ ಸಹ ಕಂಡುಕೊಳ್ಳುವಿರಿ ಎಂದು ಜ್ಞಾನೋಕ್ತಿಗಳು 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಜ್ಞಾನೋಕ್ತಿ 2:6 ತಿಳಿಸುವಂತೆ
ಜ್ಞಾನದ ಮೂಲನಾದ ಯೆಹೋವನನ್ನು ಸನ್ಮಾನಿಸುವುದರಿಂದ ಮತ್ತು ಆತನಿಗೆ ವಿಧೇಯರಾಗುವುದರಿಂದ ನಿಜವಾದ ಜ್ಞಾನವನ್ನು ಕಂಡುಕೊಳ್ಳಲು ಸಾಧ್ಯ. ಜ್ಞಾನವು ದೇವರ ವರದಾನವೆಂದು ಜ್ಞಾನೋಕ್ತಿಗಳ ಗ್ರಂಥವು ವರ್ಣಿಸುತ್ತದೆ. ದೇವರನ್ನು ಅನುಸರಿಸುವ ಪ್ರತಿಯೊಬ್ಬರಿಗೂ ಈ ವರದಾನವನ್ನು ನೀಡಲಾಗಿದೆ ಮತ್ತು ಅದನ್ನು ಉಪಯೋಗಿಸಲು ಪ್ರೋತ್ಸಾಹಿಸಲಾಗಿದೆ. ಈಗ ನಾವು ಜ್ಞಾನೋಕ್ತಿಗಳು 1ನೇ ಅಧ್ಯಾಯವನ್ನು ಸ್ವಲ್ಪವಾಗಿ ಧ್ಯಾನಿಸುವ. ಪ್ರಾರಂಭದ 3 ವಾಕ್ಯಗಳಲ್ಲಿ ನಾವು ನೋಡುವಾಗ ಜನರಿಗೆ ಉಂಟಾಗುವ ಆಶೀರ್ವಾದಗಳನ್ನು ನೋಡುತ್ತೇವೆ. ಆಗಲೇ ಹೇಳಿದ ಹಾಗೆ ಜ್ಞಾನೋಕ್ತಿ ಪುಸ್ತಕದ ಮುಖ್ಯ ಪದ ನೋಡುವಾಗ ಜ್ಞಾನ ಎಂಬುದಾಗಿ. ಹೀಗೆ ಈ ಜ್ಞಾನೋಕ್ತಿಗಳನ್ನು ಅನುಸರಿಸುವಾಗ ಜನರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ. ಜ್ಞಾನೋಕ್ತಿಗಳು ಜನರಿಗೆ ಜ್ಞಾನವನ್ನು ನೀಡುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಮುಖ್ಯ ಸಂದೇಶ ಕೂಡ ನಾವು ಆಗಲೇ ನೋಡಿದ ಹಾಗೆ ಎಷ್ಟೇ ಬೆಲೆ ತೆರಬೇಕಾದರೂ ಜ್ಞಾನವನ್ನು ಪಡೆದುಕೋ ಎಂಬುದಾಗಿದೆ. ಜ್ಞಾನದ ಒಂದು ಮಹತ್ವವನ್ನು ಕೂಡ ನಾವು ಸತ್ಯವೇದದ ಇತರ ಪುಸ್ತಕಗಳಲ್ಲಿಯೂ ಸಹ ನೋಡುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 15ರಿಂದ 17 ವಾಕ್ಯ ನೋಡುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಂದರೆ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಬುದ್ಧಿಹೀನರಾಗಿ ನಡೆಯದೆ ಎಂದು ನಾವು ನೋಡುತ್ತೇವೆ. ಹಾಗೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ ಅಂದರೆ, ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಅದನ್ನೇ ನಾವು ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ, ಚೌಕಗಳಲ್ಲಿ ದನಿಗೈಯುತ್ತಾಳೆ ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಜನರು ಜ್ಞಾನವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಜನರು ಈ ಜ್ಞಾನೋಕ್ತಿ ಪುಸ್ತಕದ ಮೂಲಕ ಶಿಕ್ಷೆಯನ್ನೂ ಸಹ ಅವರು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ. ಅಂದರೆ 1ನೇ ಅಧ್ಯಾಯದ 3ನೇ ವಾಕ್ಯ ನಾವು ಹೀಗೆ ನೋಡ್ತೇವೆ ಅಂದರೆ, ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು ಎಂಬುದಾಗಿ. ಹಾಗೆ 23ನೇ ವಾಕ್ಯ ನೋಡುವಾಗ ದೇವರು ಜನರನ್ನು ಶಿಕ್ಷೆಗೊಳಪಡಿಸಿ ಶಿಕ್ಷಿತರನ್ನಾಗಿಸುವ ವಿಧಾನ ಹೇಗೆ ಎಂಬುದಾಗಿ ನೋಡುವಾಗ ಜನರು ದೇವರ ಗದರಿಕೆಯನ್ನು ಅಂದರೆ ಶಿಕ್ಷೆಯನ್ನು ತಿಳುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಅದು ಸಹಾಯ ಮಾಡುವಂಥದ್ದು ಆಗಿದೆ ಎಂಬುದಾಗಿ. ಮೂರನೇದಾಗಿ ನೋಡುವಾಗ ದೇವರು ಜನರ ಮೇಲೆ ತನ್ನ ಆತ್ಮವನ್ನು ಸುರಿಸಿ ದೇವರ ಮಾತುಗಳನ್ನು ಅಂದರೆ ವಾಕ್ಯಗಳನ್ನು ಜನರಿಗೆ ತಿಳಿಯಪಡಿಸ್ತಾನೆ ಎಂಬುದಾಗಿ. 3ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಅಂದರೆ, ಜನರು ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗಿ ಬುದ್ಧಿವಾದಗಳನ್ನು ಗ್ರಹಿಸಿಕೊಳ್ಳಲಿಕ್ಕೆ ಸಹಾಯಿಸುವಂಥದ್ದು ಆಗಿದೆ ಎಂಬುದಾಗಿ. ಇನ್ನು 4ನೇ ಆಶೀರ್ವಾದ ನಾವು ನೋಡುವುದಾದರೆ ಮೂಢರಿಗೆ ಜಾಣತನವನ್ನು ಕೊಡುವಂಥದ್ದು ಆಗಿದೆ ಎಂಬುದಾಗಿ. 22ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ ಅಂದರೆ, ಅಲ್ಲಿ ಮೂಢರಿಗೆ ಒಂದು ಪ್ರಶ್ನೆ ಇರುವುದನ್ನು ನಾವು ನೋಡುತ್ತೇವೆ. ಮೂಢರೇ, ಮೂಢತನವನ್ನು ಎಂದಿನ ತನಕ ಪ್ರೀತಿಸುವಿರಿ. ಹೀಗೆ ಮೂಢರೂ ಸಹ ಜಾಣತನವನ್ನು ಹೊಂದಿಕೊಳ್ಳಲು ಜ್ಞಾನೋಕ್ತಿ ಸಹಾಯಿಸುವಂಥದ್ದು ಆಗಿದೆ ಎಂಬುದಾಗಿ. 5ನೇದಾಗಿ ನೋಡುವಾಗ ಈ ಜ್ಞಾನೋಕ್ತಿಯು ಯೌವನಸ್ಥರಿಗೂ ಸಹ ಅದು ತಿಳುವಳಿಕೆಯನ್ನು ಬುದ್ಧಿಯನ್ನು ಉಂಟು ಮಾಡುವವು ಎಂಬುದಾಗಿ ನಾವು ನೋಡುತ್ತೇವೆ. ಯೌವನ ಕಾಲದ ಜೀವಿತದ ಶ್ರೇಷ್ಠತೆ ಅಥವಾ ಮಹತ್ವ ಏನು ಎಂಬುದಾಗಿ ನಾವು ಪ್ರಸಂಗಿಗಳ ಪುಸ್ತಕ 11ನೇ ಅಧ್ಯಾಯದ 9ರಿಂದ
12ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಅಲ್ಲಿ ಹೀಗೆ ನೋಡ್ತೇವೆ ಅಂದರೆ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಕೀರ್ತನೆಗಳು 119 9ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅದೇ ಕೀರ್ತನೆ 25 7ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು ಎಂಬುದಾಗಿ ಪೌಲನು ತಿಮೋತಿನಿಗೆ ಹೇಳುವ ಮಾತು 2ನೇ ತಿಮೋತಿ 2ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದಾಗಿ. ಹೀಗೆ ಯೌವನಸ್ಥರು ಕೂಡ ನೋಡುವಾಗ ಇದರಿಂದ ತಿಳುವಳಿಕೆ, ಬುದ್ಧಿಯನ್ನು ಹೊಂದಿಕೊಳ್ಳಲಿಕ್ಕೆ ಜ್ಞಾನೋಕ್ತಿಯದು ಸಹಾಯ ಮಾಡುವಂಥದ್ದಾಗಿದೆ. 6ನೇದಾಗಿ 5ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು ಎಂಬುದಾಗಿ. ಅದಕ್ಕೆ ಆಧಾರವಾಗಿ ನಾವು 2ನೇ ಕೊರಿಂಥ 3ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ ಎಂಬುದಾಗಿ. ಇನ್ನೂ ಸ್ಪಷ್ಟವಾಗಿ ಪೌಲನು 2ನೇ ತಿಮೋತಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16 ಮತ್ತು 17ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ವಿವೇಕಿಯು ಮತ್ತಷ್ಟು ಉಚಿತಾಲೋಚನೆಯುಳ್ಳವನಾಗುವನು. ಅಂದರೆ ವಿವೇಕಿಯು ಯುಕ್ತಾಲೋಚನೆಗಳನ್ನು ಪಡೆಯುವನು ಎಂಬುದಾಗಿ. ಹೀಗೆ ನೋಡುವಾಗ ಜ್ಞಾನಿ ಇನ್ನೂ ಹೆಚ್ಚಿನ ಜ್ಞಾನ ಪಡ್ಕೊಳ್ಳಲಿಕ್ಕೆ ಈ ಜ್ಞಾನೋಕ್ತಿಗಳ ಪುಸ್ತಕದ ಸಹಾಯ ಮಾಡುವಂಥದ್ದಾಗಿದೆ. ಜ್ಞಾನೋಕ್ತಿ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನೋಡ್ತೀವಿ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ. ಜ್ಞಾನೋಕ್ತಿಗಳು ನಾವು ಯೆಹೋವನ ಭಯವನ್ನು ಕಲಿತು ತಿಳುವಳಿಕೆಯನ್ನು ಹೊಂದಿಕೊಳ್ಳಲು ಸಹಾಯಿಸುತ್ತದೆ ಎಂಬುದಾಗಿ. ವಚನ 8ರಿಂದ 10 ನೋಡುವಾಗ ಅಲ್ಲಿ ಮಕ್ಕಳು ಕೂಡ ಈ ಜ್ಞಾನೋಕ್ತಿಗಳ ಮೂಲಕ ಆಶೀರ್ವಾದ ಹೊಂದಿಕೊಳ್ತಾರೆ ಎಂಬುದಾಗಿ. ಮಕ್ಕಳು ತಂದೆ ತಾಯಿಗಳ ಉಪದೇಶ, ಬೋಧನೆ ಕೇಳಿ ವಿಧೇಯರಾಗುವ ಬಗ್ಗೆ ತಿಳಿಸಿ ಅದರ ವಿಶೇಷತೆ ತಿಳಿಸುವುದನ್ನು ನಾವು ನೋಡುತ್ತೇವೆ. ಅವು ಮಕ್ಕಳಿಗೆ ಅವರ ತಲೆಗೆ ಅಂದದ ಪುಷ್ಪ ಕಿರೀಟ ಮತ್ತು ಕೊರಳಿಗೆ ಹಾರ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದನ್ನೇ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 1ರಿಂದ 3 ವಾಕ್ಯ ನೋಡುವಾಗ ಅಲ್ಲಿ ಹೀಗೆ ನೋಡ್ತೇವೆ, ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ. ಹೀಗೆ ಮಕ್ಕಳು ಕೂಡ ಈ ಜ್ಞಾನೋಕ್ತಿ ಪುಸ್ತಕದ ಮೂಲಕ ವಿಧೇಯತೆಯಿಂದ ಆಶೀರ್ವಾದ ಹೊಂದಿಕೊಳ್ತಾರೆ ಎಂಬುದಾಗಿ
ನೋಡುತ್ತೇವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯದ 10-19 ವಾಕ್ಯ ನೋಡುವಾಗ ಅಲ್ಲಿ ಪಾಪಿಗಳ ದುಷ್ಪ್ರೇರಣೆಯನ್ನು ನಾವು ನೋಡುತ್ತೇವೆ. ರಕ್ತಕ್ಕಾಗಿ ಹೊಂಚು ಹಾಕುವುದು, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರುವುದು, ನಿರಪರಾಧಿಗಳನ್ನು ಜೀವದೊಡನೆ ನುಂಗಿಬಿಡುವುದು, ಕೊಳ್ಳೆ ಮಾಡಿ ತಮ್ಮ ಮನೆಗಳನ್ನು ತುಂಬಿಕೊಳ್ಳುವುದು, ಕೇಡನ್ನು ಹಿಂಬಾಲಿಸಿ ಓಡುವುದು, ರಕ್ತವನ್ನು ಸುರಿಸಲು ಆತುರ ಪಡುವುದು, ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕುವುದು, ಸ್ವಜೀವವನ್ನು ತೆಗೆದುಕೊಳ್ಳುವುದಕ್ಕೆ ಕಾದಿರುವುದು ಇತ್ಯಾದಿ. ಅಂತ್ಯದಲ್ಲಿ ನೋಡುವಾಗ ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು ಎಂದು ವಚನ 24-32 ನಾವು ನೋಡುವಾಗ ಜ್ಞಾನೋಕ್ತಿಗಳ ಬೋಧನೆಯನ್ನು ತಿರಸ್ಕರಿಸುವವರ ಸ್ಥಿತಿ ನಾವಲ್ಲಿ ನೋಡುತ್ತೇವೆ. ದೇವರು ಕರೆದಾಗ ತಿರಸ್ಕಾರ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ, ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ತಿದ್ದುಪಾಟನ್ನು ತಳ್ಳಿಬಿಟ್ಟಿದ್ದೀರಿ. ಅದರ ಪರಿಣಾಮ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವುದು ಎಂಬುದಾಗಿ ನೋಡುತ್ತೇವೆ. ಇವುಗಳಿಗೆ ಕಾರಣ ಏನೆಂಬುದಾಗಿ ನೋಡುವಾಗ ಅವರು ಯೆಹೋವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳುವಳಿಕೆಯನ್ನು ಹಗೆ ಮಾಡಿದರು, ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಹೀಗೆ ಜೀವಿಸುವಾಗ ದೇವರು ನಮ್ಮ ವಿಷಯದಲ್ಲಿ ಹೀಗೆ ಹೇಳುತ್ತಾನೆ, ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ನೀವು ನನಗೆ ಮೊರೆಯಿಟ್ಟರೂ ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಅವಿಧೇಯರಾಗುವವರ ಅಂತ್ಯ ನೋಡುವಾಗ ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಜ್ಞಾನೋಕ್ತಿಗಳಿಗೆ ವಿಧೇಯರಾಗುವವರಿಗೆ ಉಂಟಾಗುವ ಆಶೀರ್ವಾದಗಳು, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತಾರೆ ಎಂಬುದಾಗಿ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಆತ್ಮಿಕ ಸ್ವಸ್ಥತೆ ಹಾಗೂ ದೈಹಿಕ ಸ್ವಸ್ಥತೆ, ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿ ಇರುವನು ಎಂಬುದಾಗಿ. ಕೀರ್ತನೆ 91:5-8 ನಾವು ಹೀಗೆ ನೋಡುತ್ತೇವೆ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನೂ ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. 3ನೇ ಆಶೀರ್ವಾದ ನೋಡುವಾಗ ಆತನು ಸುರಕ್ಷಿತನಾಗಿ ಇರುವನು ಎಂಬುದಾಗಿ. ಪ್ರಸಂಗಿ 8:5 ನೋಡುವ ಹಾಗೆ ಆಜ್ಞೆಯನ್ನು ಕೈಕೊಳ್ಳುವವನು ಕೇಡನ್ನು ಅನುಭವಿಸುವನು ಎಂಬುದಾಗಿ. ಹೀಗೆ ಜ್ಞಾನೋಕ್ತಿಗಳ ಪುಸ್ತಕದಿಂದ ನಾವು ನೋಡುವಾಗ ಜನರಿಗೆ ಅದು ಆಶೀರ್ವಾದ ಉಂಟು ಮಾಡುವಂಥದ್ದು ಆಗಿದೆ, ಮೂಢರಿಗೆ ಅದು ಜಾಣತನವನ್ನು ಕೊಡುವಂಥದ್ದು ಆಗಿದೆ, ಯೌವನಸ್ಥರಿಗೂ ಕೂಡ ಬುದ್ಧಿಯನ್ನು ತಿಳುವಳಿಕೆಯನ್ನು ಅದು ಕೊಡುವಂಥದ್ದಾಗಿದೆ. ಜ್ಞಾನಿಗಳು ಹೆಚ್ಚು ಜ್ಞಾನ ಪಡ್ಕೊಳ್ತಾರೆ, ಮಕ್ಕಳು ವಿಧೇಯತೆಯನ್ನು ಕಲಿತುಕೊಳ್ತಾರೆ ಎಂಬುದಾಗಿ. ಅವಿಧೇಯರಾಗುವಾಗ ಏನು ಶಿಕ್ಷೆ ಎಂಬುದಾಗಿ ನೋಡುತ್ತೇವೆ. ಮತ್ತು ನಾವು ವಿಧೇಯರಾಗಿ ಜೀವಿಸುವಾಗ ದೇವರ ಆಶೀರ್ವಾದ ಏನೆಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯ ಜೀವಿತ ನಾವು ಜೀವಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ.